ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂರನೇ ಮಹಾಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಟ್ರಂಪ್ ಅವರ ಒಂದೇ ಒಂದು ನಿರ್ಧಾರ 50 ದೇಶಗಳ ಮಧ್ಯೆ ಮಹಾಸಮರಕ್ಕೆ ಕಾರಣ ಆಗುತ್ತಾ? 50 ದೇಶಗಳು ಯುದ್ಧ ಮಾಡುವಂತಹ ಸಂದರ್ಭ ಸನ್ನಿಹಿತವಾಯ್ತಾ? ಈಗ ಈ ಪ್ರಶ್ನೆ ಮೂಡ್ತಾ ಇದೆ. ಏನಾಗ್ತಾ ಇದೆ ಜಗತ್ತಿನಲ್ಲಿ? ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಗೊಳ್ತಾ ಇರುವಂತಹ ನಿರ್ಧಾರಗಳು ಇವೆಲ್ಲವೂ ಕೂಡ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇವೆ. ಈ ಮಧ್ಯೆ ಇರಾನ್ ಮೇಲೆ ದಾಳಿ ಮಾಡಿಯೇ ಬಿಡುತ್ತಾ ಅಮೆರಿಕ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಒಂದು ವೇಳೆ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಿದ್ದೇ ಆದರೆ ಇರಾನ್ನ ಕತೆ ಏನು? ಮೂರನೇ ಮಹಾಯುದ್ಧ ನಡೆದೇ ಬಿಡುತ್ತಾ? ಈಗಾಗಲೇ ಹಲವು ದೇಶಗಳ ಮಧ್ಯೆ ಹಲವು ವಿಚಾರಗಳಿಗಾಗಿ ಯುದ್ಧಗಳು ನಡೀತಾನೆ ಇದೆ. ಯುದ್ಧ ನಿಂತಿಲ್ಲ. ಅಲ್ಲಿ ದೊಡ್ಡವರೇ ಹೊಡೆದಾಡಿಕೊಳ್ಳುವಾಗ ಸಣ್ಣ ದೇಶಗಳು ಕೂಡ ಇದೇ ಕಾರಣವನ್ನ ಇಟ್ಕೊಂಡು ಅಟ್ಯಾಕ್ ಮಾಡಿದರೆ 50 ದೇಶಗಳ ಮಧ್ಯೆ ಸಮರ ಆರಂಭ ಆಗುತ್ತೆ. ವೀಕ್ಷಕರೇ, ಇರಾನ್ ಅಮೆರಿಕಾದ ಭೀಕರ ಯುದ್ಧದ ತೀವ್ರತೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ಡೊನಾಲ್ಡ್ ಟ್ರಂಪ್ ಈಗಾಗಲೇ ಖುಲ್ಲಾ ಎಚ್ಚರಿಕೆಯನ್ನ ಇರಾನ್ ದೇಶಕ್ಕೆ ಕೊಟ್ಟಾಗಿದೆ. ಅಲ್ಲಿನ ಹೋರಾಟಗಾರರಿಗೂ ಕೂಡ ಟ್ರಂಪ್ ಹೇಳಿದ್ದೇನಂತಂದ್ರೆ, ನೀವು ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಅಂತ ಹೇಳಿದ್ದಾರೆ. ಖಮೇನಿಯ ವಿರುದ್ಧ ಇಡೀ ಇರಾನ್ನಲ್ಲಿ ಪ್ರತಿಭಟನೆ ಈಗಾಗಲೇ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ, ರಾಷ್ಟ್ರವ್ಯಾಪಿ ಪ್ರತಿಭಟನೆಯಲ್ಲಿ 2,000ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಬಹಿರಂಗವಾಗಿದೆ. ಫಾರ್ ದ ಫಸ್ಟ್ ಟೈಮ್ ಇರಾನ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದೆ. ಇರಾನ್ನ ಅಧಿಕಾರಿಯೊಬ್ಬರು ನಿನ್ನೆ ಮಾತಾಡ್ತಾ ಹೇಳಿದ್ದಾರೆ, 2,000ಕ್ಕೂ ಹೆಚ್ಚು ಜನ ಈ ರಾಷ್ಟ್ರವ್ಯಾಪಿ ಪ್ರತಿಭಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಿ. ಇವೆಲ್ಲವನ್ನೂ ಕೂಡ ಗಮನಿಸಿರುವಂತಹ ವಿಶ್ವದ ದೊಡ್ಡಣ್ಣ ಅಮೆರಿಕ ನೇರವಾಗಿ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರ ಪ್ರತಿಭಟನೆಯನ್ನ ಹತ್ತಿಕ್ಕೋದು ಬೇಡ. ಪ್ರತಿಭಟನಾಕಾರರ ದಮನ ನಿಲ್ಲಬೇಕು. ದಮನ ನಿಲ್ಲಿಲ್ಲ ಅಂತಂದ್ರೆ ನಾವು ಬರ್ತೀವಿ, ಹೆಲ್ಪ್ ಈಸ್ ಆನ್ ದ ವೇ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಅಲ್ಲಿನ ಪ್ರತಿಭಟನಾಕಾರರಿಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನಿಮ್ಮ ಹೋರಾಟವನ್ನ ನೀವು ನಿಲ್ಲಿಸೋದಕ್ಕೆ ಹೋಗಬೇಡಿ, ನಿಮ್ಮ ಹೋರಾಟ ಮುಂದುವರಿಲಿ, ನಿಮ್ಮದನ್ನ ನೀವು ವಾಪಸ್ ವಶಪಡಿಸಿಕೊಳ್ಳಿ, ನಿಮ್ಮದನ್ನ ನೀವು ತಗೊಂಡೇ ತೀರಬೇಕು ಅನ್ನುವಂತಹ ಕರೆಯನ್ನ ಇರಾನ್ನ ಪ್ರತಿಭಟನಾಕಾರರಿಗೆ ಟ್ರಂಪ್ ಕೊಟ್ಟಿದ್ದಾರೆ. ಅಲ್ಲಿಗೆ ಇರಾನ್ನಲ್ಲಿ ಖಮೇನಿಯ ವಿರುದ್ಧ ಯಾರೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೋ ಈಗ ಅವರಿಗೆ ಆನೆ ಬಲ ಬಂದಂಗಾಗಿದೆ. ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಆ ಒಂದು ಹೇಳಿಕೆ. ಅಸಲಿಗೆ ಸೋಮವಾರದವರೆಗೂ ಅಮೆರಿಕ ಇರಾನ್ ಮಾತುಕತೆ ಬಗ್ಗೆ ಭಾರಿ ಚರ್ಚೆಯಾಗಿತ್ತು, ಮಾತುಕತೆಗೆ ಒಪ್ಕೊಂಡಿತ್ತು. ಆದರೆ ಇದ್ದಕ್ಕಿದ್ದಂಗೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿಯೇ ಬಿಡುತ್ತಾ ಅನ್ನುವಂತಹ ಅನುಮಾನಕ್ಕೆ ಕಾರಣ ಆಗಿದೆ. ಇರಾನ್ನ ಮೇಲೆ ಅಮೆರಿಕ ಏನಾದರೂ ದಾಳಿ ಮಾಡಿದರೆ ಎಂತೆಂಥ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರಬಹುದು. ಈಗಾಗಲೇ ವೆನಿಜುವೆಲಾ ಮೇಲೆ ದಾಳಿ ಮಾಡಿದಂಥ ಅಮೆರಿಕ ನೇರವಾಗಿ ವೆನಿಜುವೆಲಾದ ಅಧ್ಯಕ್ಷ ಮರೋಡೋನನ್ನ ಕರ್ಕೊಂಡ್ಬಂದು ಕೂರಿಸಿದೆ ನ್ಯೂಯಾರ್ಕಲ್ಲಿ. ಈ ಕಡೆ ಇರಾನ್ನಲ್ಲಿ ಖಮೇನಿಯ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೀತಾ ಇದೆ. ಒಂದು ವೇಳೆ ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡಿದರೆ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಇದೇ ಸಮಯ ಅಂತ ಹೇಳಿ ಮೊದಲಿನಿಂದನೂ ಕೂಡ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಕಾಲು ಕೆರೆದುಕೊಂಡು ನಿಂತಿದೆ. ಒಂದು ಸಂದರ್ಭಕ್ಕಾಗಿ ಕಾಯ್ತಾ ಇದೆ. ಅಮೆರಿಕ ಏನಾದರೂ ಯುದ್ಧ ಘೋಷಣೆ ಮಾಡ್ತೋ ಬಹುಶಃ ಅಮೆರಿಕಕ್ಕಿಂತ ಮುಂಚೆ ಇಸ್ರೇಲೇ ಅಲ್ಲಿ ಹೋಗ್ಬೋದು, ಇಸ್ರೇಲೇ ಇರಾನ್ ಮೇಲೆ ದಾಳಿ ಮಾಡ್ಬೋದು. ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ ಅಂತಂದ್ರೆ, ಇನ್ನೊಂದಿನ 2 ದಿನದಲ್ಲಿ ಇರಾನ್ ಮೇಲೆ ಖಂಡಿತವಾಗಿಯೂ ದಾಳಿ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗೂ ಒಂದು ವೇಳೆ ಯುದ್ಧ ನಡೆದಿದ್ದೇ ಆದರೆ ಇದೇ 3ನೇ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧ ಮಾಡಿಕೊಟ್ಟಂತೆಯೇ ಲೆಕ್ಕ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಅಮೆರಿಕ ವೆನಿಜುವೆಲಾದ ಮೇಲೆ ಯುದ್ಧ ಸಾರಿದೆ. ಈ ಕಡೆ ಚೀನಾ ತೈವಾನ್ ಮೇಲೆ ಯುದ್ಧ ಮಾಡೋದಕ್ಕೆ ರೆಡಿ ಆಗಿದೆ. ಕಾಂಬೋಡಿಯಾ, ಬ್ರಿಕ್ಸ್, ನ್ಯಾಟೋ, ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೀನಾ, ಇರಾನ್, ಇರಾಕ್, ಹೀಗೆ ಎಲ್ಲ ದೇಶಗಳು ಕೂಡ ಯುದ್ಧಕ್ಕಾಗಿ ಕಾದು ನಿಂತಿವೆ. ಅದು ಒಂದು ವೇಳೆ ಇರಾನ್ನಿಂದ ಆರಂಭ ಆದರೆ 50 ದೇಶಗಳ ಸಮರ, 50 ದೇಶಗಳ ಮಧ್ಯೆ
ಬೆಂಕಿ ಹೊತ್ಕೊಳ್ಳುತ್ತೆ ವೀಕ್ಷಕರೇ. ಟ್ರಂಪ್ ಏನಾದರೂ ಒಂದೇ ಒಂದು ತಪ್ಪು ಮಾಡಿದ್ದಾರೆ ಅಥವಾ ಇರಾನ್ನ ಮೇಲೆ ಯಾವುದೇ ಮುಲಾಜಿಲ್ಲದೆ ದಾಳಿಯನ್ನ ಮಾಡಿಬಿಟ್ರೆ ಈ 50 ದೇಶಗಳ ಸಮರಕ್ಕೆ ವೇದಿಕೆ ಸಿದ್ಧ ಅಂತಾನೆ ಲೆಕ್ಕ. ಅಲ್ಲಿಗೆ ಜಗತ್ತಿನಲ್ಲಿ 3ನೇ ಮಹಾಯುದ್ಧದ ಮುಹೂರ್ತ ಫಿಕ್ಸ್ ಆದಂತೆಯೇ ಲೆಕ್ಕ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಏನಂತಂದ್ರೆ, ಅಲ್ಲಿನ ಹೋರಾಟಗಾರರಿಗೆ, ಇರಾನ್ನ ಹೋರಾಟಗಾರರಿಗೆ ಒಂದು ಸ್ಪಷ್ಟ ಸಂದೇಶ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಖಮೇನಿಯ ವಿರುದ್ಧದ ನಿಮ್ಮ ಹೋರಾಟ ನಿಲ್ಲಬಾರದು. ನಿಮ್ಮ ಹಕ್ಕನ್ನ ನೀವು ಪಡೆದೇ ತೀರ್ರಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡ್ರಿ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ವಸ್ತುಗಳನ್ನು ವಶಕ್ಕೆ ಪಡಿಬೇಕು, ನಿಮ್ಮದು ಅನ್ನುವಂಥದ್ದನ್ನು ನೀವು ವಾಪಸ್ ಪಡಿಬೇಕು. ಅಲ್ಲಿವರೆಗೂ ಹೋರಾಟವನ್ನು ನಿಲ್ಲಿಸಬೇಡಿ, ಸಹಾಯ ದಾರಿಯಲ್ಲಿದೆ ಅಂತ ಹೇಳಿದ್ದಾರೆ. ನಿಮಗೆ ಸಹಾಯ ಮಾಡೋದಕ್ಕೆ ನಾನಿದ್ದೀನಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಯಾರೆಲ್ಲ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ, ದಮನಕಾರಿ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ, ಯಾರು ಪ್ರತಿಭಟನೆ ಮಾಡುವವರನ್ನ ಹತ್ತಿಕ್ಕುವ ನೆಪದಲ್ಲಿ ಅವರನ್ನ ಕೊಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಂತವರು ತಕ್ಕ ಬೆಲೆಯನ್ನ ತೆರಬೇಕಾಗುತ್ತೆ. ಇದನ್ನ ಬರೆದಿಟ್ಕೊಳ್ಳಿ ಅಂತ ಟ್ರಂಪ್ ಹೇಳಿದ್ದಾರೆ. ಯಾರ್ಯಾರು ಪ್ರತಿಭಟನಾಕಾರರ ಮೇಲೆ ಯಾವ ರೀತಿ ಹಕ್ಕನ್ನ ಸಾಧಿಸ್ತಾ ಇದ್ದಾರೆ, ಯಾವ ರೀತಿ ದೌರ್ಜನ್ಯವನ್ನ ಮೆರಿತಾ ಇದ್ದಾರೆ, ಯಾರು ಕೊಲೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅರಾಜಕತೆಯನ್ನ ಮೆರಿತಾ ಇದ್ದಾರೆ, ಅಂತವರ ಹೆಸರನ್ನ ಬರೆದಿಟ್ಕೊಳ್ಳಿ ಅಂತ ಟ್ರಂಪ್ ಅಲ್ಲಿನ ಪ್ರತಿಭಟನಾಕಾರರಿಗೆ ಹೇಳಿದ್ದಾರೆ. ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವನ್ನ, ಅಂತವರು ತಕ್ಕ ಬೆಲೆಯನ್ನ ತೆರ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಹುಡುಕಿ ಹೊಡೆಯುವಂತ ಕೆಲಸ ಆಗುತ್ತೆ ಅನ್ನುವಂಥ ದಾಟಿಯಲ್ಲಿ ಮಾತಾಡಿದ್ದಾರೆ. ಹಾಗಿದ್ದರೆ ಏನಾಗಬಹುದು ಟ್ರಂಪ್ ಅವರ ಆ ನಿರ್ಧಾರ? ಇರಾನ್ ಪುಡಿ ಆಗುತ್ತಾ? ಇರಾನ್ ಅಮೆರಿಕಾಗೆ ಪ್ರತಿರೋಧವನ್ನ ಒಡ್ಡಿದ್ದೇ ಆದರೆ ಅದರ ಪರಿಣಾಮ ಎಲ್ಲ ದೇಶಗಳ ಮೇಲೆ ಯಾವ ರೀತಿ ಆಗಬಹುದು, ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು? ಇರಾನ್ನ ಈಗಾಗಲೇ ಮೂಲೆ ಗುಂಪು ಮಾಡೋದಕ್ಕೆ ಅಥವಾ ಇರಾನ್ನ ಜೊತೆಗೆ ವ್ಯವಹರಿಸುವಂತ ಇತರ ದೇಶಗಳ ಮೇಲೆಯೂ ಕೂಡ ಈಗ ಡೊನಾಲ್ಡ್ ಟ್ರಂಪ್ ಮತ್ತೆ 25% ತೆರಿಗೆಯನ್ನ ಹೆಚ್ಚು ಮಾಡಿದ್ದಾರೆ. ಭಾರತ ದೇಶವೂ ಕೂಡ ಇರಾನ್ ಜೊತೆಗೆ ವ್ಯವಹರಿಸುತ್ತೆ, ಹೀಗಾಗಿ ನಮ್ಮ ಭಾರತ ದೇಶದ ಮೇಲೆ ಮತ್ತೆ 25% ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಚೀನಾ ಜೊತೆಗೆ ವ್ಯವಹಾರ ಮಾಡ್ತಾ ಇರೋದಕ್ಕೆ 25%, ಆಮೇಲೆ ರಷ್ಯಾದ ಜೊತೆಗೆ ವ್ಯವಹಾರ ಮಾಡ್ತಾ ಇರೋದಕ್ಕೆ 25%, ಈಗ ಇರಾನ್ ಜೊತೆಗೆ ವ್ಯವಹಾರ ಮಾಡ್ತಾ ಇರೋದಕ್ಕೆ 25%, ಅಲ್ಲಿಗೆ ಟೋಟಲ್ 75% ತೆರಿಗೆಯನ್ನ ನಾವು ಕೊಡಬೇಕಾಗಿದೆ ಅಮೆರಿಕಾಗೆ. ಕಾರಣ ಇರಾನ್ ಜೊತೆಗೆ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಇರಾನ್ ಜೊತೆಗೆ ಬೇರೆ ಯಾವ್ಯಾವ ದೇಶಗಳು ವ್ಯವಹಾರ ಮಾಡ್ತಾ ಇವೆಯೋ ಆ ಎಲ್ಲ ದೇಶಗಳಿಗೆ ತೆರಿಗೆ ಬರೆಯನ್ನ ಎಳಿತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಈ ಮೂಲಕ ಇರಾನ್ಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವಾಗ ದಮನಕಾರಿ ನೀತಿಯನ್ನ ನಿಲ್ಲಿಸ್ತಿರೋ ಆಗ ಮಾತ್ರ ನಾನು ಇರಾನ್ ಜೊತೆಗೆ ಮಾತಾಡ್ತೇನೆ, ಅಲ್ಲಿವರೆಗೂ ಎಲ್ಲ ಸಭೆಗಳು ರದ್ದು, ನಾನು ಯಾವುದೇ ಕಾರಣಕ್ಕೂ ಇರಾನ್ ಜೊತೆಗೆ ಮಾತಾಡಲ್ಲ ಅಂತ ವೈಟ್ ಹೌಸ್ ಇಂದ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಖಡಕ್ ಸಂದೇಶವನ್ನ ಕೊಟ್ಟಾಗಿದೆ. ನೀವು ಪ್ರತಿಭಟನಾಕಾರರ ದಮನ ನೀತಿಯನ್ನ ನಿಲ್ಲಿಸಬೇಕು, ಅವರ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕಾಗಿ ಕೊಲೆ ಮಾಡ್ತಾ ಇದ್ದೀರಿ, ಅದನ್ನ ಮೊದಲು ನಿಲ್ಲಿಸಬೇಕು. ಪ್ರತಿಭಟನೆ ಮಾಡುವವರ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ, ಅದು ಸ್ಟಾಪ್ ಆಗಬೇಕು, ಅವಾಗಲೇ ನಾನು ಮಾತಾಡೋದು ಅಂತ ಹೇಳಿದ್ದಾರೆ. ಸೋಮವಾರ ಇರಾನ್ ಜೊತೆಗೆ ಮಾತಾಡೋದಕ್ಕೆ ರೆಡಿಯಾಗಿದ್ದ ಟ್ರಂಪ್ ಏಕಾಏಕಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು, ನೀವು ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿರೋದು. ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಒಂದು ವೇಳೆ ಹಾಗಾದರೆ ಇಡೀ ಜಗತ್ತಿನಲ್ಲಿ 50ಕ್ಕೂ ಹೆಚ್ಚು ದೇಶಗಳು ಹೊಡೆದಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಅಲ್ಲಿ ಅಮೆರಿಕಾನೇ ಇರಾನ್ ಮೇಲೆ ದಾಳಿ ಮಾಡಿದೆ ಅಂತಂದ್ರೆ ಬೇರೆ ಬೇರೆ ದೇಶಗಳು ಕೂಡ ಎಷ್ಟು ದಿನಗಳಿಂದ ಬೇರೆ ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಕಾದು ಕುಳಿತದ್ದು ಅದು ಆಗಬಹುದು. ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡಬಹುದು, ಹೀಗೆ ನಾನಾ ರೀತಿಯ ಯುದ್ಧದ ಕಾರ್ಮೋಡ. ಸೊ ಇದನ್ನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಪರಿಸ್ಥಿತಿ ತಿಳಿಯಾಗಬೇಕು ಅಂತಂದ್ರೆ ಏನಾಗಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಖಮೇನಿಯ ವಿರುದ್ಧ ಇರಾನ್ನಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಪ್ರತಿಭಟನೆ ಹೋಗಿದೆ. ಖಮೇನಿ ಹೇಳ್ತಾ ಇರುವಂತಹದ್ದು, ಖಮೇನಿ ತರ್ತಾ ಇರುವಂಥ ರೂಲ್ಸ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ಫಾಲೋ ಮಾಡಲ್ಲ, ನಮಗೆ ಹಿಜಾಬ್ ಬೇಕಾಗಿಲ್ಲ, ನಮಗೆ ಬುರ್ಕಾ ಬೇಕಾಗಿಲ್ಲ, ಇಸ್ಲಾಂ ನಿಯಮಗಳು ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಖಮೇನಿಯ ಭಾವಚಿತ್ರವನ್ನ ಸಿಗರೇಟಿಂದ ಸುಟ್ಟು
ಚಪ್ಪಲಿ ಕಾಲಿಂದ ಒದ್ದು ಆತನ ವಿರುದ್ಧ ಪ್ರತಿಭಟನೆ ಇಡೀ ಇರಾನ್ನಲ್ಲಿ ನಡೀತಾ ಇದೆ. ಈಗ ಅದೇ ಖಮೇನಿಯ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕತ್ತಿ ಮಸೀತಾ ಇದ್ದಾರೆ. ವೆನಿಜುವೆಲಾದ ಪರಿಸ್ಥಿತಿ ಇರಾನ್ಗೂ ಬಂದರೂ ಬರಬಹುದು. ಪ್ರತಿರೋಧವನ್ನ ವ್ಯಕ್ತಪಡಿಸಿದರೆ ಅದರ ಪರಿಣಾಮ ನೆಕ್ಸ್ಟ್ ಲೆವೆಲ್ಗೂ ಹೋಗಬಹುದು. ಸೊ ಈ ರೀತಿಯ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಇದು ಯಾವ ರೀತಿ ಅಂತ್ಯ ಆಗುತ್ತೆ? ನಿಜಕ್ಕೂ ಟ್ರಂಪ್ ಅವರ ಆ ಮಾತು ಇರಾನ್ನ ಮೇಲಿನ ದಾಳಿಯ ಸುಳಿವನ್ನ ನೀಡ್ತಾ ಇದೆ. ಹಾಗೊಂದು ವೇಳೆ ಆದರೆ ಮೂರನೇ ಮಹಾಯುದ್ಧ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಇದೆ. ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಲಿಕ್ಕಿದೆ. ಅತಿ ಶೀಘ್ರದಲ್ಲಿಯೇ ಪರಿಸ್ಥಿತಿ ತಿಳಿಗೊಳ್ಳುತ್ತಾ ಅಥವಾ ಇರಾನ್ನಲ್ಲಿ ಮತ್ತಷ್ಟು ಪರಿಸ್ಥಿತಿ ಕೈಮೀರಿ ಹೋಗುತ್ತಾ, ಅಮೆರಿಕ ಎಂಟ್ರಿ ಆಗಿಯೇ ಬಿಡುತ್ತಾ, ಇವೆಲ್ಲವನ್ನು ಕೂಡ ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ರಿಪಬ್ಲಿಕ್ ಡಿಜಿಟಲ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.